ನಮಸ್ಕಾರ. ಕೈ ರುಚಿ ಸವಿ ರುಚಿಗೆ ಸ್ವಾಗತ. ಈಗ ಸಾಯಿರ್ ಪನ್ನೀರ್ ಮಾಡ್ತಾರಲ್ಲ ಅದೇ ಮೆಥಡಲ್ಲಿ ಚಿಕನ್ ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗೋಡಂಬಿನ ಚೂರು ಮಾಡ್ಕೊಂಡಿದ್ದೀನಿ. ಗೋಡಂಬಿ, ಮೊಸರು ಎರಡನ್ನೂ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗ್ರೇವಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಒಲೆ ಹಚ್ಚುತ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಳ್ಳೋಣ ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ. ಇವಾಗ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಗೋಡಂಬಿ ಒಂದು 10ರಿಂದ 15, 4 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ನಾಲ್ಕು ಏಲಕ್ಕಿಕಾಯಿ, 4 ಚಕ್ಕೆ, ಒಂದು 5-6 ಲವಂಗ. ಈರುಳ್ಳಿ ಇಷ್ಟು ರೋಸ್ಟ್ ಆದಮೇಲೆ ಟೊಮೊಟೊ ಹಾಕೊಳ್ಳೋದು. ಎಲ್ಲ ಫುಲ್ ನೀಟಾಗಿ ರೋಸ್ಟ್ ಆಗಬೇಕು. ಇವಾಗ 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, 1/4 ಸ್ಪೂನ್ ಅರಿಶಿನ ಪುಡಿ. ಇಷ್ಟನ್ನು ರೋಸ್ಟ್ ಮಾಡಿಬಿಟ್ಟು ಆರಕ್ಕಿಟ್ಟು ರುಬ್ಕೊಬಿಡಬೇಕು. ಇದನ್ನ ಇಷ್ಟೇ. ಇವಾಗ ಇದಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಆರಿಸ್ಬಿಟ್ಟು ರುಬ್ಬಬೇಕು. ಈಗ ಚಿಕನ್ ಒಗ್ಗರಣೆ ಮಾಡೋದು. ಚಿಕನ್ ರೋಸ್ಟ್ ಮಾಡೋದಕ್ಕೆ ಎರಡು ಪಲಾವ್ ಎಲೆ, ಚಕ್ಕೆ, ಲವಂಗ, ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಉಪ್ಪು ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿಬೇಕು ಎಣ್ಣೆಯಲ್ಲಿ. ನೋಡಿ, ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ರುಬ್ಕೊಂಡಿದ್ವಲ್ಲ, ರುಬ್ಬಿಟ್ಟಿರೋ ಮಸಾಲ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ತೊಳೆದು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ.
ನೋಡಿ ಸ್ಮೆಲ್ಲು ಮಸಾಲೆ ಹಾಕ್ತಿದ್ದಂಗೆ ಗಮ್ಮಂತ ಬರ್ತಾಯಿದೆ, ತುಂಬಾ ಚೆನ್ನಾಗಿರುತ್ತೆ. ಇದು ಕುದಿ ಬರೋ ತನಕ ಮುಚ್ಚುವ. ನೋಡಿ ಕುದಿ ಬಂತು. ಇವಾಗ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಇಷ್ಟು ಬೇಕೋ ಅಷ್ಟನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ವಿ. ನೋಡಿ ಚಿಕನ್ ಬೆಂದಿದೆ. ನೋಡಿ ಮೊಸರು ಗೋಡಂಬಿ ರುಬ್ಬಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ನ ಒಂದೇ ಒಂದು ಕುದಿ ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು. ಮತ್ತು ಕಸ್ತೂರಿ ಮೇಥಿ. ಇದು ರೊಟ್ಟಿಗೆ, ಚಪಾತಿಗೆ ಮತ್ತು ದೋಸೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಮಾಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಧನ್ಯವಾದ. ನೋಡಿ ಇಷ್ಟು ತೆಳ್ಳಗಿತ್ತು ಅಲ್ವಾ, ಇವಾಗ ಅದನ್ನು ಹಾಕಿದ್ಮೇಲೆ ಗಟ್ಟಿಯಾಗಿದೆ. ಇದು ಆರಿದ್ಮೇಲೆ ಇನ್ನೂ ತುಂಬ ಗಟ್ಟಿಯಾಗುತ್ತೆ. ಬಿಸಿ ಇರೋದ್ರಿಂದ ತೆಳ್ಳಗೆ ಕಾಣಿಸ್ತಾ ಇದೆ. ನಮಸ್ಕಾರ.